ಆದಮೇಲೆ FA1 6ನೇ ತರಗತಿಯ ಕನ್ನಡ, ಇಂಗ್ಲೀಷು, ವಿಜ್ಞಾನ, ಗಣಿತ, ಹಿಂದಿ, ಸಮಾಜ ಈ ಎಲ್ಲ ಪ್ರಶ್ನೆ ಪತ್ರಿಕೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳ ಮತ್ತು ಉತ್ತರ ಎರಡನ್ನೂ ಸಹ ಇಲ್ಲಿ ಕೊಟ್ಟಿದ್ದೀವಿ. ಇಲ್ಲಿ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾ ರೀಡಿಂಗ್ ಮಾಡ್ತಾ ಹೋಗ್ತೀನಿ, ತಾವು ಗಮನಿಸಬಹುದಾಗಿದೆ. ಬನ್ನಿ ಈಗ ನೋಡೋಣ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಈಗ ಏನಿದೆ ಇಲ್ಲಿ, ಗಂಧರ್ವ ಸೇನೆ ಕಥೆಯಲ್ಲಿ ಗಂಧರ್ವ ಸೇನೆ ಎಂದು ಕರೆಯಲ್ಪಡುವ ಪ್ರಾಣಿ ಯಾವುದು? ಉತ್ತರ ಕತ್ತೆ. ಆಮೇಲೆ ಸುಧಾಮನು ಶ್ರೀಕೃಷ್ಣನಿಗಾಗಿ ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋದದ್ದು ಯಾವುದು? ಉತ್ತರ ಅವಲಕ್ಕಿ. ಅನಂತರ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸೋದು ಇದೆ. ಈಗ ಇಲ್ಲಿ ಜ್ಞಾನ ಭಂಡಾರ ಅದಕ್ಕೆ ಉತ್ತರ ಗ್ರಂಥಾಲಯಗಳು ಜ್ಞಾನ ಭಂಡಾರವಾಗಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿದೆ. ಆನಂತರ ಇಲ್ಲಿ ಗಮನಿಸಿ, ಪ್ರಶ್ನೆ ಪತ್ರಿಕೆಯಲ್ಲಿ 4ನೇ ಪ್ರಶ್ನೆ ಪದವು ಬಿಟ್ಟು ಹೋಗಿದೆ. ಆನಂತರ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯೋದು. ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಪುಸ್ತಕಗಳ ಬಗ್ಗೆ ಯಾವ ಒಳ್ಳೆಯ ಅಭ್ಯಾಸವನ್ನು ತಿಳಿಸಿದರು? ಉತ್ತರ, ಪುಸ್ತಕಗಳನ್ನು ಪ್ರೀತಿಯಿಂದ ನೋಡುವುದು, ಅವುಗಳನ್ನು ಹರಿಯದಂತೆ ಎಚ್ಚರ ವಹಿಸುವುದು ಮತ್ತು ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳುವ ಒಳ್ಳೆಯ ಅಭ್ಯಾಸವನ್ನು ತಿಳಿಸಿದರು. ಆಮೇಲೆ 6ನೇದಾಗಿ ಗಂಧರ್ವ ಸೇನಾ ಕಥೆಯಲ್ಲಿ ರಾಣಿಯ ನಗುವಿಗೆ ಕಾರಣವೇನು? ಅದಕ್ಕೆ ಉತ್ತರ, ರಾಜ ಮತ್ತು ಇಡೀ ಆಸ್ಥಾನವೇ ಆಳುತ್ತಿದ್ದ ಗಂಧರ್ವ ಸೇನೆ ಎಂಬುದು ವಾಸ್ತವವಾಗಿ ಒಬ್ಬ ಅಗಸನ ಸಾಕಿದ ಕತ್ತೆ ಎಂದು ತಿಳಿದಾಗ ರಾಣಿ ನಕ್ಕಳು. ಆನಂತರ 7ನೇದು, ಮಂಗಳ ಗ್ರಹದಲ್ಲಿ ಪುಟ್ಟಿ ಪದ್ಯದಲ್ಲಿ ಪುಟ್ಟಿಯ ಕಲ್ಪನೆಯ ವಿಶೇಷತೆ ಏನು? ಇದಕ್ಕೆ ಉತ್ತರ ಹೀಗಿದೆ ನೋಡಿ. ಪುಟ್ಟಿಯು ಮಂಗಳ ಗ್ರಹಕ್ಕೆ ಹೋಗಿ ಅಲ್ಲಿನ ವಿಚಿತ್ರ ಜೀವಿಗಳು ಮತ್ತು ಪರಿಸರದಲ್ಲಿ ಅಲ್ಲಿ ತಾನು ಅನುಭವಿಸಬಹುದಾದ ಹೊಸ ಲೋಕವನ್ನು ಕಲ್ಪಿಸಿಕೊಳ್ಳುವುದು ಆಕೆಯ ಕಲ್ಪನೆಯ ವಿಶೇಷತೆಯಾಗಿದೆ. ಆನಂತರ 8ನೇದಾಗಿ, ಸುಧಾಮನ ಮಕ್ಕಳು ಏಕೆ ಹಸಿವಿನಿಂದ ಬಳಲುತ್ತಿದ್ದರು? ಸುಧಾಮನ ಮಕ್ಕಳು. ನಂತರ ಅದಕ್ಕೆ ಉತ್ತರ, ಸುಧಾಮನು ಅತ್ಯಂತ ಬಡವನಾಗಿದ್ದರಿಂದ ಅವನ ಮನೆಯಲ್ಲಿ ತಿನ್ನಲು ಅನ್ನವಿಲ್ಲದ ಕಾರಣ ಅವನ ಮಕ್ಕಳು ಹಸಿವಿನಿಂದ ಬಳಲುತ್ತಿದ್ದರು. ಅನಂತರ 4ನೇ ಒಂದು ಹಂತದಲ್ಲಿ ಕೆಳಗಿನ ಪದಗಳನ್ನು ರೂಢನಾಮ ಮತ್ತು ಅಂಕಿತನಾಮಗಳಾಗಿ ವಿಂಗಡಿಸಿ ಬರೆಯಿರಿ. ಇಲ್ಲಿ ಪದಗಳು ಏನಿದೆ ಅಂದರೆ ಪರ್ವತ, ಕೃಷ್ಣ, ನದಿ, ಸುಧಾಮ. ಆಗ ರೂಢನಾಮ ಪರ್ವತ ನದಿ, ಅಂಕಿತನಾಮ ಕೃಷ್ಣ ಸುಧಾಮ. ಈಗ ಕೆಳಗಿನ 5ನೇ ಹಂತದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಇದರಲ್ಲಿ ಬೇಸಿಗೆ ಪದ್ಯದಲ್ಲಿ ಬೇಸಿಗೆಯ ಬಿಸಿಲಿನಿಂದ ಪ್ರಕೃತಿಯಲ್ಲಿ ಉಂಟಾಗುವ ಸ್ಥಿತಿಯನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ? ಈಗ ಉತ್ತರ, ಬೇಸಿಗೆಯ ತೀವ್ರ ಬಿಸಿಲಿಗೆ ನದಿ, ಕೆರೆ, ಹಳ್ಳಗಳು ಒಣಗಿ ಹೋಗುತ್ತವೆ. ಪ್ರಾಣಿ ಪಕ್ಷಿಗಳು ಹಾಗೂ ಗಿಡಮರಗಳು ನೀರಿನ ಆಸರೆ ಇಲ್ಲದೆ ಬಾಡಿ ಹೋಗುತ್ತವೆ ಮತ್ತು ಭೂಮಿಯೆಲ್ಲ ಒಣಗಿ ಬಿರುಕು ಬಿಡುತ್ತದೆ ಎಂದು ಕವಿ ಚಿತ್ರಿಸಿದ್ದಾನೆ. ಅನಂತರ 10ನೇದಾಗಿ, ಮಂಗಳ ಗ್ರಹದಿಂದ ಭೂಮಿಗೆ ಬಂದ ಪುಟ್ಟಿ ಏನು ಮಾಡಿದಳು? ಅದಕ್ಕೆ ಉತ್ತರ, ಮಂಗಳ ಗ್ರಹದಿಂದ ಭೂಮಿಗೆ ಮರಳಿದ ಪುಟ್ಟಿಯು ತಾನು ಅಲ್ಲಿ ಕಂಡ ಅದ್ಭುತಗಳು, ಅಲ್ಲಿನ ವಿಚಿತ್ರ ಜೀವಿಗಳು, ಬಾಹ್ಯಾಕಾಶದ ಹೊಸ ಅನುಭವಗಳನ್ನು ತನ್ನ ಗೆಳೆಯರೊಂದಿಗೆ ಮತ್ತು ಮನೆಯವರೊಂದಿಗೆ ಉತ್ಸಾಹದಿಂದ ಹಂಚಿಕೊಳ್ಳುತ್ತಾಳೆ. ನಂತರ 6ನೇ ಹಂತದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿ. ಪುಸ್ತಕಗಳ ಮಹತ್ವವನ್ನು ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು? ಉತ್ತರ, ಪುಸ್ತಕಗಳು ಕೇವಲ ಕಾಗದದ ತುಂಡುಗಳಲ್ಲ, ಅವು ಜ್ಞಾನದ ಭಂಡಾರಗಳು. ನಮಗೆ ತಿಳಿಯದ ಎಷ್ಟು ವಿಷಯಗಳನ್ನು ಪುಸ್ತಕಗಳು ಉಚಿತವಾಗಿ ಕಲಿಸುತ್ತವೆ. ಒಳ್ಳೆಯ ಪುಸ್ತಕಗಳು ನಮ್ಮ ಉತ್ತಮ ಸ್ನೇಹಿತನಿದ್ದಂತೆ ಎಂದು ಹೇಳುವ ಮೂಲಕ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ಪುಸ್ತಕಗಳ ಮಹತ್ವವನ್ನು ಮನವರಿಕೆ ಮಾಡಿಕೊಡ್ತಾರೆ. ಅನಂತರ 12ನೇದು, ಗಂಧರ್ವ ಸೇನಾ ಕಥೆಯಲ್ಲಿನ ಹಾಸ್ಯಕ್ಕೆ ಕಾರಣವಾದ ಘಟನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ, ಅಗಸನ ಕಥೆಯಾದ ಗಂಧರ್ವ ಸೇನ ಸತ್ತಾಗ ಅಗಸ ಅಳುವುದನ್ನು ನೋಡಿ ಮಂತ್ರಿ ಅಳುತ್ತಾನೆ, ಮಂತ್ರಿಯನ್ನು ನೋಡಿ ರಾಜ ಅಳುತ್ತಾನೆ, ರಾಜನನ್ನು ನೋಡಿ ಇಡೀ ಊರು ಹೇಳುತ್ತದೆ. ಆದರೆ ಕೊನೆಗೆ ಗಂಧರ್ವ ಸೇನ ಯಾರೆಂದು ತನಿಖೆ ಮಾಡಿದಾಗ ಅದು ಮನುಷ್ಯನಲ್ಲ, ಅಗಸನ ಕಥೆ ಎಂದು ತಿಳಿಯುವ ಘಟನೆ ಈ ಕಥೆಯ ಮುಖ್ಯ ಹಾಸ್ಯ ಪ್ರಸಂಗವಾಗಿದೆ. ನಂತರ 13ನೇದು, ಕೃಷ್ಣ ಮತ್ತು ಸುಧಾಮರ ಸ್ನೇಹದ ಮಹತ್ವವನ್ನು ಪಾಠದ ಆಧಾರದಲ್ಲಿ ವಿವರಿಸಿ. ಇದಕ್ಕೆ ಉತ್ತರ ಏನಿದೆ ನೋಡೋಣ. ಕೃಷ್ಣನು ದ್ವಾರಕೆಯ ರಾಜನಾಗಿದ್ದರೂ ತನ್ನ ಬಡ ಬಾಲ್ಯದ ಗೆಳೆಯ ಸುಧಾಮನನ್ನು ಅರಮನೆಗೆ ಬಂದಾಗ ಪ್ರೀತಿಯಿಂದ ಬರಿ ಮಾಡಿಕೊಳ್ಳುತ್ತಾನೆ. ಅವನು ಕಾಲನ್ನು ತೊಳೆದು ಉಪಚರಿಸುತ್ತಾನೆ. ಆನಂತರ ಸುಧಾಮನು ತಂದ ಬಡತನದ ಕಾಣಿಕೆಯಾದ ಅವಲಕ್ಕಿಯನ್ನು ಇಷ್ಟಪಟ್ಟು ತಿನ್ನುತ್ತಾನೆ. ಸ್ನೇಹದಲ್ಲಿ ಅಂತಸ್ತು, ಹಣ ಮುಖ್ಯವಲ್ಲ, ನಿಷ್ಕಲ್ಮಶವಾದ ಪ್ರೀತಿ ಮುಖ್ಯ ಎಂಬುದನ್ನು ಇವರ ಸ್ನೇಹ ತೋರಿಸಿಕೊಡುತ್ತದೆ. ಈಗ ಇದುವರೆಗೂ ಕನ್ನಡದನ್ನು ನೋಡಿದರೆ ಈಗ ಇಂಗ್ಲೀಷ್ ಬರೋಣ. 6ನೇ ತರಗತಿಯ ಇಂಗ್ಲೀಷ್ FA1 ಕ್ವಶನ್ ಪೇಪರ್ ಅಲಾಂಗ್ ವಿತ್ ದೇರ್ ಆನ್ಸರ್ಸ್, ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ನೀವೀಗ ನೋಡ್ತಾ ಇದ್ದೀರಾ.
ಈಗ ಒಂದೊಂದಾಗಿ ನೋಡೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ಮಾರ್ಕ್ಸು ಈ ಥರ ಕೊಟ್ಟಿದ್ದಾರೆ ನೋಡಿ, ಎಷ್ಟಿದೆ ಅಂತವ 4 ಪ್ರಶ್ನೆಗೆ ಒಂದೊಂದು ಅಂಕ ಇದೆ. ಆನಂತರ ಎ ಲೈಟ್ ಹೌಸ್ ಈಸ್ ಮೇನ್ಲಿ ಯೂಸ್ಫುಲ್ ಟು, ಇದಕ್ಕೆ ಆನ್ಸರು ಸಾಯ್ಲರ್. ಅನಂತರ 2ನೇ ಪ್ರಶ್ನೆ ನೋಡಿ ಹೀಗಿದೆ, ಇನ್ ದಿ ಪೊಯಮ್ ದ ರೈನ್ಬೋ ಈಸ್ ಕಂಪೇರ್ಡ್ ಟು ಯಾವುದಕ್ಕೆ ಹೋಲಿಕೆ ಮಾಡಿದ್ದಾರೆ ಅಂದರೆ ರೈನ್ಬೋನ ಬ್ರಿಡ್ಜ್ಗೂ ಹೋಲಿಕೆ ಮಾಡಿದ್ದಾರೆ. ಆನಂತರ 3ನೇದಾಗಿ ಬೀರಬಲ್ ವಾಂಟೆಡ್ ಟು ಫೈಂಡ್ ಔಟ್ ದಿ ಸ್ಕಾಲರ್. ಬೀರಬಲ್ಲು ಏನು ಇಷ್ಟಪಡ್ತಾನೆ ಅಂದರೆ ವಿದ್ವಾಂಸ ಇರ್ತಾನಲ್ಲ ಸ್ಕಾಲರನ್ನು, ಅದು ಫೈಂಡ್ ಔಟ್ ಕಂಡುಹಿಡಿಬೇಕು ಅಂತ ಇದು ಮಾಡ್ತಾನೆ. ಏನೋ ಒಂದು ಭಾಷೆಯನ್ನು ಅಲ್ಲಿ ಉತ್ತರ ಮದರ್ ಟಂಗು, ಏನನ್ನು ಕಂಡುಹಿಡಿಬೇಕಂದ್ರೆ ಮದರ್ ಟಂಗು. ಇನ್ನು ಸಿಂಪತಿ ಅಂದರೆ ಕ್ಷಮಿಸೋದು, ಕರುಣೆಯ ಒಂದು ಇದು. ದಿ ಪೂರ್ ಮ್ಯಾನ್ ಏನಿದೆ ಅಂದರೆ ಹೆಲ್ಪ್ಡ್ ದಿ ಪೊಯೆಟ್ ವಿತ್, ಅದಕ್ಕೆ ಕೈಂಡ್ನೆಸ್ ಆ್ಯಂಡ್ ಕೇರ್, ದಯೆ ಮತ್ತು ಅದನ್ನು ಆರೈಕೆ ಮಾಡೋದು, ಗಮನಿಸಿ ನೋಡ್ಕೊಳ್ಳೋದು ಅಂತ ಅರ್ಥ. ಆನಂತರ ಮುಂದಿನ ಪ್ರಶ್ನೆಗಳು ಏನಿದೆ ಅಂದರೆ ಡೂ ಆಸ್ ಡೈರೆಕ್ಟೆಡ್. ಈಗ ಕಂಪ್ಲೀಟ್ ದಿ ವರ್ಡ್ ಯೂಸಿಂಗ್ ಎ ಸೂಟೇಬಲ್ ಸಫಿಕ್ಸ್ ಹೋಪ್ ಪ್ಲಸ್ ಲೆಸ್, ಅಂದರೆ ಹೋಪ್ ಪ್ಲಸ್ ಅಂತ ಕೂಡಿಸಿ ಸೇರಿಸಿ ಬರಿತೀವಿ ಅದನ್ನು. ಅದೇ ರೀತಿಯಾಗಿ ಆನಂತರ ನೆಕ್ಸ್ಟ್ ಅಂಡರ್ಲೈನ್ ದಿ ಡಿಸ್ಕ್ರೈಬಿಂಗ್ ವರ್ಡ್ಸ್ ಇನ್ ದಿ ಸೆಂಟೆನ್ಸ್. ದ ಲೈಟ್ ಹೌಸ್ ಈಸ್ ಎ ಸ್ಟ್ರಾಂಗ್ ಬಿಲ್ಡಿಂಗ್. ಆನ್ಸರ್ ದ ಲೈಟ್ ಹೌಸ್ ಈಸ್ ಸ್ಟ್ರಾಂಗ್ ಬಿಲ್ಡಿಂಗ್. ಹಿಯರ್ ಸ್ಟ್ರಾಂಗ್ ಈಸ್ ದಿ ಡಿಸ್ಕ್ರೈಬಿಂಗ್ ವರ್ಡ್ ಅಡ್ಜೆಕ್ಟಿವ್. ಇಲ್ಲಿ ಸ್ಟ್ರಾಂಗ್ ಅನ್ನೋದು ವರ್ಣನಾತ್ಮಕವಾಗಿದೆ, ಗುಣವನ್ನು ತಿಳಿಸ್ತಾ ಇದೆ. ಲೈಟ್ ಹೌಸ್ ಅನ್ನೋದು ಅದು ಸ್ಟ್ರಾಂಗ್ ಆಗಿದೆ ಅಂದರೆ ಅದರ ಗುಣ, ಅದಕ್ಕೆ ಅಡ್ಜೆಕ್ಟಿವ್ ಅಂತ ಆನ್ಸರ್ ಆಗುತ್ತೆ. ಅಂದರೆ 7ನೇದಕ್ಕೆ ನೋಡೋಣ. ಫಿಲ್ ಇನ್ ದಿ ಬ್ಲ್ಯಾಂಕ್ ವಿತ್ ದಿ ಕರೆಕ್ಟ್ ಆರ್ಟಿಕಲ್. ಬೀರ್ಬಲ್ ವಾಸ್ ಡ್ಯಾಶ್ ಕ್ಲೆವರ್ ಮಿನಿಸ್ಟರ್. ಬೀರ್ಬಲ್ ವಾಸ್ ಎ ಕ್ಲೆವರ್ ಮಿನಿಸ್ಟರ್. ಬೀರ್ಬಲ್ ವಾಸ್ ಎ ಅನ್ನೋದನ್ನು ಸೇರಿಸ್ಬೇಕಿಲ್ಲ ಡ್ಯಾಶಸ್ಗೆ. ಅನಂತರ 8ನೇದಾಗಿ ಪಂಕ್ಚುಯೇಟ್ ದಿ ಮಾರ್ಕ್ಸ್ ಅಂದರೆ ಚಿಹ್ನೆಗಳು. ಸೆಂಟೆನ್ಸ್ ಬೀರ್ಬಲ್ ಸೈಡ್ ಐ ವಿಲ್ ಫೈಂಡ್ ಔಟ್ ಇಸ್ ಮದರ್ ಟಂಗ್. ಇದಕ್ಕೆ ಉತ್ತರ ಬೀರಬಲ್ ಸೈಡ್ ಅಂದರೆ ಕಾಮ ಹಾಕವ್ರೆ ಇಲ್ಲಿ. ಆನಂತರ ಇನ್ವರ್ಟೆಡ್ ಕಾಮದಲ್ಲಿ ಐ ವಿಲ್ ಫೈಂಡ್ ಇಸ್ ಮದರ್ ಟಂಗ್, ಎಂಡಲ್ಲಿ ಫುಲ್ ಸ್ಟಾಪ್ ಆದಮೇಲೆ ಮತ್ತೆ ಮೇಲ್ಗಡೆ ಇನ್ವರ್ಟೆಡ್ ಕಾಮ ಲಾಸ್ಟಲ್ಲಿ ಹಾಕ್ತೀವಿ. ಅದಾದಮೇಲೆ 3ನೇ ಹಂತದಲ್ಲಿ ಆನ್ಸರ್ ದಿ ಫಾಲೋಯಿಂಗ್ ಇನ್ ಎ ವರ್ಡ್ ಸೆಂಟೆನ್ಸಸ್ ಈಚ್. ಅದಕ್ಕೆ ಇದನ್ನು ನೋಡೋಣ ಒಂದೊಂದಾಗಿ. ಇದು 9ನೇದಾದಂಥ ಒಂದು ಪ್ರಶ್ನೆ. ವಾಟ್ ಡೂ ಲೈಟ್ ಹೌಸಸ್ ಹೆಲ್ಪ್ ಸಾಯ್ಲರ್ಸ್ ಟು ನೋ. ಲೈಟ್ ಹೌಸಸ್ಸು ಇವ್ರಿಗೆ, ಸಾಯ್ಲರ್ಸ್ ಅಂದರೆ ಹಡಗಲ್ಲಿ ಪ್ರಯಾಣ ಜರ್ನಿ ಮಾಡ್ತಾರಲ್ಲ ಹಡಗುದು ಇವುಗಳಲ್ಲಿ ಬೋಟ್ಗಳಲ್ಲಿ, ಅವರು ಸಾಯ್ಲರ್ಸ್ ಅಂತ ಒಂದು ದೂರ ಪ್ರದೇಶಗಳಿಗೆ ಹೋಗ್ತಿರ್ತಾರೆ. ಅದು ಏನು ಅಂತ ವಾಟ್ ಡು ಲೈಟ್ ಹೌಸ್ ಹೆಲ್ಪ್ ಸಾಯ್ಲರ್ಸ್ ಟು ನೋ. ಅವರು ತಿಳ್ಕೊಳ್ಳೋದಕ್ಕೆ ಏನು ಲೈಟ್ ಹೌಸಿಂದ ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಲೈಟ್ ಹೌಸು ಹೆಲ್ಪ್ ಸಾಯ್ಲರ್ಸ್ ಟು ಫೈಂಡ್ ದೆರ್ ವೇ. ಅವ್ರಿಗೆ ಕತ್ಲೆಯಲ್ಲಿ ಹೋಗ್ಬೇಕಾದ್ರೆ ದಾರಿ ತೋರಿಸುತ್ತೆ ಅದು. ಲೈಟ್ ಉರಿತಾ ಇರೋದ್ರಿಂದ ದಾರಿ ಕಾಣಿಸುತ್ತೆ ಲೈಟ್ ಹೌಸಿಂದ. ಲೊಕೇಟ್ ದಿ ಪೋರ್ಟ್, ಆಮೇಲೆ ಪೋರ್ಟ್ ಎಲ್ಲಿದೆ ಅನ್ನೋದು ಸಹ ಅದು ಅದರಿಂದ ನೋಡ್ಬೋದು. ಆ್ಯಂಡ್ ನಾವು ವೇರ್ ದಿ ಲ್ಯಾಂಡ್ ಈಸ್ ಅಂತ, ಭೂಮಿ ಎಲ್ಲಿದೆ, ಸಮುದ್ರದಲ್ಲಿ ಹೋಗುವಾಗ ಭೂಮಿ ಕಾಣಿಸಲ್ಲ ತುಂಬ ದೂರ ಹೋದಾಗ. ಆನಂತರ ಭೂಮಿ ಎಲ್ಲಿದೆ ಅನ್ನೋದು ಈ ಲೈಟ್ ಹೌಸ್ ಮುಖಾಂತರವಾಗಿ ರಾತ್ರಿ ವೇಳೆಯಲ್ಲಿ ಗೊತ್ತಾಗುತ್ತೆ. ಆನಂತರ 10ನೇದು ವೆನ್ ಡಸ್ ಎ ರೈನ್ಬೋ ಅಪಿಯರ್ ಇನ್ ದ ಸ್ಕೈ. ಯಾವಾಗ ರೈನ್ಬೋ ಅಂದರೆ ಕಾಮನಬಿಲ್ಲು ಕಾಣಿಸ್ಕೊಳ್ಳುತ್ತೆ ಆಕಾಶದಲ್ಲಿ ಅಂದಾಗ. ರೈನ್ಬೋ ಅಪಿಯರ್ಸ್ ಇನ್ ದ ಸ್ಕೈ ವೆನ್ ಸನ್ಲೈಟ್ ಪಾಸಸ್ ಥ್ರೂ ರೈನ್ ಡ್ರಾಪ್ಸ್ ಆಫ್ಟರ್ ಎ ರೈನ್ಫಾಲ್. ಅಂದರೆ ಮಳೆ ಬೀಳುವಾಗ ಒಂದು ಕಡೆ ಕತ್ಲಿರುತ್ತೆ, ಮತ್ತೊಂದು ಕಡೆ ಮಳೆ ಬಿಸಿಲಿರುತ್ತೆ. ಆ ಭಾಗದಲ್ಲಿ ಮಳೆ ಒಯ್ಯಬೇಕಾದ್ರೆ ರೈನ್ಬೋ ಕಾಣಿಸ್ಕೊಳ್ಳುತ್ತೆ ಅಂದರೆ ಕಾಮನಬಿಲ್ಲು. ಆಮೇಲೆ 11ನೇದು ವೈ ಡಿಡ್ ದಿ ಸ್ಕಾಲರ್ ಚಾಲೆಂಜ್ ದಿ ಪೀಪಲ್ ಇನ್ ಅಕ್ಬರ್ ಕೋರ್ಟ್. ಅವನು ಮಹಾಪಂಡಿತ ಇದ್ನಲ್ಲ ಸ್ಕಾಲರು, ಅವನು ಏನು ಚಾಲೆಂಜನ್ನು ಮಾಡ್ತಾನೆ ಅಕ್ಬರನ ಒಂದು ರಾಜಸ್ಥಾನದಲ್ಲಿ ಅಂತ ಪ್ರಶ್ನೆ. ದ ಸ್ಕಾಲರ್ ಚಾಲೆಂಜ್ಡ್ ದಿ ಪೀಪಲ್ಸ್ ಇನ್ ಅಕ್ಬರ್ಸ್ ಕೋರ್ಟ್ ಟು ಫೈಂಡ್ ಔಟ್ ಇಸ್ ರಿಯಲ್ ಮದರ್ ಟಂಗ್. ಅಂದರೆ ಅವನು ಏನು ಚಾಲೆಂಜ್ ಮಾಡ್ತಾನೆ, ನನ್ನ ನಿಜವಾದ ಮಾತೃಭಾಷೆ ಯಾವುದು ಅಂತ ಕಂಡುಹಿಡೀರಿ ನೋಡೋಣ ಅಂತ. ಅವನು ತೆಲುಗು, ತಮಿಳು, ಉರ್ದು, ಮಲಯಾಳಂ ಅನೇಕ ಭಾಷೆಯಲ್ಲಿ ಮಾತಾಡ್ತಿರ್ತಾನೆ. ಆದರೆ ಅವನ ಸ್ವಂತ ಭಾಷೆ ಯಾವುದು ಅನ್ನೋದು ಕಂಡುಹಿಡಿಯೋದಕ್ಕೆ ಚಾಲೆಂಜ್ ಆಗ್ತಾನೆ. ಯಾಕಂದರೆ ಹೇ ಕುಡ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಫ್ಲೂಯೆಂಟ್ಲಿ. ಎಲ್ಲ ಬಹುತೇಕ ಭಾಷೆಗಳನ್ನು ಅವನು ಸರಾಗವಾಗಿ ಮಾತಾಡ್ತಿರ್ತಾನೆ. ಈಗ 12ನೇದು ಹೌ ಡಿಡ್ ದಿ ಪೂರ್ ಮ್ಯಾನ್ ಹೆಲ್ಪ್ ದಿ ಪೊಯೆಟ್ ವೆನ್ ಹಿ ವಾಸ್ ಇನ್ ಸಾರೋ. ಪೂರ್ ಮ್ಯಾನು ಏನು ಪೊಯೆಟ್ಗೆ ಹೆಲ್ಪ್ ದಿ ಪೊಯೆಟ್ ಸಹಾಯ ಮಾಡ್ತಾನೆ ಅಂತ ಅರ್ಥ. ವೆನ್ ಹಿ ವಾಸ್ ಇನ್ ಸಾರೋ ದುಃಖದಲ್ಲಿದ್ದಾಗ ದಿ ಪೂರ್ ಮ್ಯಾನ್ ಬೌಂಡ್ ದಿ ಪೊಯೆಟ್ಸ್ ಹೆಡ್ ಗೇವ್ ಹಿಮ್ ಬ್ರೆಡ್ ಕೊಡ್ತಾನೆ.
ಅಂಡ್ ವಾಂಟೆಡ್ ಟು ಓವರ್ ಹಿಮ್ ನೈಟ್ ಆ್ಯಂಡ್ ಡೇ ವಿತ್ ಅಟ್ಮೋಸ್ಟ್ ಕೈಂಡ್ನೆಸ್. ಆವಾಗ ಹಗಲು ರಾತ್ರಿ ದಯೆಯಿಂದ ನೋಡ್ಕೊತಾನೆ. ಅಂದ್ರೆ ಆನ್ಸರ್ ದಿ ಫಾಲೋಯಿಂಗ್ ಇನ್ 2 sentences. 2 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾಗುತ್ತೆ. 13ನೇ ಪ್ರಶ್ನೆ ಇದಾಗಿದೆ. ಹೌ ಡಸ್ ದಿ ಪೊಯೆಟ್ ಡಿಸ್ಕ್ರೈಬ್ ದಿ ರೈನ್ಬೋಸ್ ಎಸ್ ಎ ಬ್ರಿಡ್ಜ್ ಹತ್ರ ರೈನ್ಬೋ ಅದನ್ನು ಹೇಗೆ ವರ್ಣನೆ ಮಾಡ್ತಾರೆ. ಹೌ ಡಸ್ ದಿ ಪೊಯೆಟ್ ಡಿಸ್ಕ್ರೈಬ್, ವರ್ಣಿಸ್ತಾನೆ ಅಂತ ಅರ್ಥ. ದ ಪೊಯೆಟ್ ಡಿಸ್ಕ್ರೈಬ್ಸ್ ದಿ ರೈನ್ಬೋ, ಕವಿ ಕಾಮನಬಿಲ್ಲನ್ನು ಹೇಗೆ ವರ್ಣಿಸ್ತಾನೆ ಅಂದರೆ, ಎಸ್ ಎ ಬ್ಯೂಟಿಫುಲ್ ಬ್ರಿಡ್ಜ್ ದಟ್ ಕನೆಕ್ಟ್ಸ್ ದಿ ಅರ್ತ್ ಟು ಸ್ಕೈ. ಸುಂದರವಾದ ಸೇತುವೆ ಭೂಮಿ ಮತ್ತು ಆಕಾಶಕ್ಕೆ ಕನೆಕ್ಷನ್ ಆಗಿದೆ, ಜಾಯಿಂಟ್ ಆಗಿದೆ ಅಂತ ಕಾಣಿಸ್ತಾ ಅಂತ. ಇಟ್ ಪಾಸಸ್ ಓವರ್ ದಿ ಟಾಪ್ಸು ಆಫ್ ದಿ ಟ್ರೀಸ್ ಆ್ಯಂಡ್ ಬಿಲ್ಡ್ಸ್ ಕಲರ್ಫುಲ್ ರೋಡ್ ಫ್ರಮ್ ಅರ್ತ್ ಟು ಹೆವನ್. ಅಲ್ಲಿ ರಸ್ತೆ, ಭೂಮಿಯಿಂದ ಸ್ವರ್ಗಕ್ಕೂ ರಸ್ತೆ ಮೂಡಿದಂಗೆ ಕಾಣುತ್ತೆ ಅಂತ ಕವಿ ವರ್ಣನೆ ಇದೆ. ಮೇಕಿಂಗ್ ಎ ಪ್ರೆಟಿಯರ್ ದೆನ್ ದಿ ಕ್ಲೌಡ್ಸು. ಆಮೇಲೆ ಅಲ್ಲಿ ಒಂದು ಕ್ಲೌಡ್ ಅಂತಂದರೆ ಮೋಡಗಳು ಎಲ್ಲ ಇರ್ತವೆ. ಇದು ಉತ್ತರ ಆಗಿದೆ. ಅನಂತರ 5ನೇದು, ಆನ್ಸರ್ ದಿ ಫಾಲೋಯಿಂಗ್ ಇನ್ 2 or 3 sentences ಈಚ್. 2-3 ವಾಕ್ಯದಲ್ಲಿ ಉತ್ತರ ಬರೀಬೇಕಾಗುತ್ತೆ. ಇದು 14ನೇ ಪ್ರಶ್ನೆ, ಕೊನೆ ಹಂತದಲ್ಲಿದ್ದೀವಿ. ಹೌ ಡಸ್ ಎ ಲೈಟ್ ಹೌಸ್ ಗೈಡ್ ಸಾಯ್ಲಸ್ ಟು ಸೇಫ್ಟಿ. ಈಗ ಇದಕ್ಕೆ ಉತ್ತರ, ಎ ಲೈಟ್ ಹೌಸ್ ಈಸ್ ಎ ಸ್ಟ್ರಾಂಗ್ ಬಿಲ್ಡಿಂಗ್ ದಟ್ ಫ್ಲಾಶಸ್ ಸ್ಟ್ರಾಂಗ್ ಬೀಮ್ಸ್ ಆಫ್ ಲೈಟ್ಸ್ ಅಕ್ರಾಸ್ ದಿ ಸಿ ಅಟ್ ನೈಟ್. ರಾತ್ರಿ ಹೊತ್ತು ಅದು ಬೆಳಕು ತೋರಿಸೋ ಲೈಟ್ ಹೌಸ್ ತುಂಬ ಸ್ಟ್ರಾಂಗ್ ಆಗಿ ಅದನ್ನು ಕಟ್ಟಿಸಿರ್ತಾರೆ. ದೀಸ್ ಲೈಟ್ಸು ವಾರ್ನ್ ಸಾಯ್ಲರ್ಸ್ ಡೇಂಜರಸ್ ರಾಕ್ಸ್ ಆ್ಯಂಡ್ ಶಾಲೋ ವಾಟರ್. ಅಲ್ಲಿ ಅಪಾಯವಾದಂತಹ ಬಂಡೆಗಳು ಎದುರಾಗ್ಬೋದು, ಆಳವಾದಂತಹ ಜಾಗ ಇರೋವಂಥ ಸಮುದ್ರ ತೀರ ಆಗ್ಬೋದು, ಮತ್ತು ಸಮುದ್ರದ ಮೇಲಿನ ದಿಬ್ಬ ಬಂಡೆಗಳು ಅವಕ್ಕೆಲ್ಲ ಗೈಡ್ ಮಾಡುತ್ತೆ. ಅದು ದೈರ್ ಶಿಪ್ಸ್ ಸೇಫ್ಲಿ ಟುವರ್ಡ್ಸ್ ದಿ ಹಾರ್ಬರ್. ಆಗ ಅವು ಹಡಗು ನಿಲ್ಲೋ ಸ್ಥಳ, ಬಂದರು ಅಂತ ಕರೀತಾರಲ್ಲ, ಸೇಫ್ಟಿಯಿಂದ ಹೋಗ್ತವೆ. ಆ ಲೈಟ್ ಹೌಸು ಸಹಾಯ ಮಾಡುತ್ತೆ ಅವ್ರಿಗೆ, ಅಂದರೆ ಬೆಳಕು ಕೊಡೋದ್ರ ಮುಖಾಂತರವಾಗಿ ಅಂತ ಆಗುತ್ತೆ. ಆನಂತರ 15ನೇ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ ಏನಿದೆ ಅಂತಂದರೆ, ಹೌ ಡಿಡ್ ಬೀರ್ಬಲ್ ಡಿಸ್ಕವರ್ ದಿ ಸ್ಕಾಲರ್ಸ್ ಮದರ್ ಟಂಗ್. ಬೀರ್ಬಲ್ ಆ ಪಂಡಿತನ ಮಾತೃಭಾಷೆಯನ್ನು ಹೇಗೆ ಕಂಡುಹಿಡಿತಾನೆ ಅಂತ ಅರ್ಥ. ಬೀರ್ಬಲ್ ಎಂಟರ್ಡ್ ದಿ ಸ್ಕಾಲರ್ಸ್ ರೂಮ್ ಕ್ವೈಟ್ಲಿ ಎಟ್ ನೈಟ್ ವೈಲ್ ಹಿ ವಾಸ್ ಸ್ಲೀಪ್. ಅವನು ಪಂಡಿತ ಮನಗಿದಾಗ ರಾತ್ರಿ ಅಲ್ಲಿ ಹೋಗ್ತಾನಂತ ಅವನ ರೂಮಿಗೆ. ಆಮೇಲೆ ಟಿಕ್ಲಡ್ ಎ ಸೇರ್, ಕಿವಿಗೆ ಒಂದು ಪೇಪರ್ ಚೂಪದಂಗೆ ಮಾಡ್ಕೊಂಡು ಕಡ್ಡಿ ಥರ ಅದನ್ನು ಅಳ್ಳಾಡಿಸ್ತಾನೆ. ಅದು ಪೊಕ್ಕದ ಥರ ಮಾಡಿಕೊಂಡೆ. ಔಟ್ ಆಫ್ ಸಡನ್ ಡಿಸ್ಕಂಫರ್ಟ್ ದಿ ಸ್ಕಾಲರ್ ವೋಕ್ ಅಪ್. ಅವನು ಇದರಲ್ಲಿ ಮಲಗಿರ್ತಾನಲ್ಲ, ಅವನಿಗೆ ಎಚ್ಚರ ಆಗಿ ಸಡನ್ನಾಗಿ ಡಿಸ್ಟರ್ಬ್ ಆಗಿ ಎದ್ದೇಳ್ತಾನೆ. ಎದ್ದು ಕಿರ್ಚ್ತಾನೆ. ಶೌಟೆಡ್ ವರ್ಡ್ಸ್ ಇನ್ ಇಸ್ ಟ್ರೂ ಮದರ್ ಟಂಗ್. ಅವನ ಮಾತೃಭಾಷೆಯಲ್ಲಿ ಕಿರ್ಚ್ತಾನೆ. ವಿಚ್ ಬೀರ್ಬಲ್ ನೋಟೆಡ್ ಡೌನ್. ಆಗ ಬೀರ್ಬಲ್ ಗಮನಿಸ್ತಾನೆ. ಯಾರೋದು ಅಂತ ಏನೋ ಅಂತಾನೆ ಅವನ ಮಾತೃಭಾಷೆಯಲ್ಲಿ. ಆವಾಗ ಗೊತ್ತಾಗ್ಬಿಡುತ್ತೆ ಅವನು ಕನಸಿಂದ ಎದ್ದಾಗ ಏನು ಮಾತಾಡ್ತಾನೆ, ಮಾತೃಭಾಷೆಯಲ್ಲಿ ಮಾತಾಡಿರ್ತಾನೆ. ಆನ್ಸರ್ ದಿ ಫಾಲೋಯಿಂಗ್ ಇನ್ 2 or 3 sentences. 3-4 ವಾಕ್ಯದಲ್ಲಿ ಬರಿತೀವಿ. ವಾಟ್ ಡು ಯು ಲರ್ನ್ ಫ್ರಮ್ ದಿ ಪೂರ್ ಮ್ಯಾನ್ಸ್ ಬಿಹೇವಿಯರ್ ಇನ್ ದಿ ಪೊಯಮ್ ಸಿಂಪತಿ. ಇಲ್ಲಿ ಅದೇ ಬಿಹೇವಿಯರ್ ಅಂದರೆ ವರ್ತನೆ. ಸಿಂಪತಿ ಪದ್ಯದಲ್ಲಿ ಆ ಬಡ ಮನುಷ್ಯನ ವರ್ತನೆಗಳ ಬಗ್ಗೆ ಇದೆ ಇದು. ಯು ಲರ್ನ್ ದಟ್ ಟ್ರೂ ಸಿಂಪತಿ. ನಿಜವಾದ ಸಿಂಪತಿ ಅಂದರೆ ದಯೆ, ಕರುಣೆ ಇದಾಗಿದೆ. ಕೈಂಡ್ನೆಸ್ ಆ್ಯಂಡ್ ಕೇರ್ ಫಾರ್ ಗ್ರೇಟರ್ ದ್ಯಾನ್ ಮಾನಿಟರಿ ವೆಲ್ತ್. ಸಂಪತ್ತಿಗಿಂತಲೂ ಅದು ಮುಖ್ಯವಾಗಿದೆ. ಆಮೇಲೆ ವೈಲ್ ಮನಿ ಕ್ಯಾನ್ ಬಿ ರೀಪೇಯ್ಡ್, ದಿ ಸೆಲ್ಫ್ಲೆಸ್ ಲವ್, ಕಂಫರ್ಟ್ ಆ್ಯಂಡ್ ಸರ್ವಿಸಸ್ ಗಿವನ್ ಬೈ ಎ ಪರ್ಸನ್ ಇನ್ ಟೈಮ್ಸ್ ಆಫ್ ಸಾರೋ ಆರ್ ಪ್ರಿಸೆಸ್ ಆ್ಯಂಡ್ ಪ್ರೈಸ್ಲೆಸ್ ಆ್ಯಂಡ್ ಕ್ಯಾನ್ ನೆವರ್ ಬಿ ಮೆಜರ್ಡ್ ಇನ್ ಗೋಲ್ಡ್. ಚಿನ್ನ ಮತ್ತು ಸಂಪತ್ತಿಗಿಂತಲೂ ದಯೆ, ಕರುಣೆ ಅನ್ನೋದು ಶ್ರೇಷ್ಠವಾದದ್ದು ಅನ್ನೋದು ಕವಿ ಇಲ್ಲಿ ಹೇಳೋ ಭಾವಾರ್ಥ ಇದಾಗಿದೆ. ಈಗ ಇದುವರೆಗೂ ಇಂಗ್ಲೀಷಲ್ಲಿ ಪ್ರಶ್ನೆಗೆ ಉತ್ತರ ನೋಡಿದ್ರಿ. ಈಗ ಹಿಂದಿ ಪ್ರಶ್ನೆಗೆ ಉತ್ತರಗಳು ಇಲ್ಲಿ ನಿಮಗೆ ಅರ್ಥವಾಗಲಿ ನಮ್ಮವ್ರಿಗೆ ಅಂತ ಕನ್ನಡ ಭಾಷೆಯನ್ನು ಸಹ ಇಲ್ಲಿ ತಗೊಂಡಿದ್ದೀನಿ. 6ನೇ ತರಗತಿಯ ತೃತೀಯ ಭಾಷೆ ಹಿಂದಿ, ರೂಪಣಾತ್ಮಕ ಮೌಲ್ಯಮಾಪನ 1, FA ಅಂದರೆ ಅದು ಮೊದಲನೇ 1 ಸೆಮಿಸ್ಟ್ರು. ರೂಪಣಾತ್ಮಕ ಮೌಲ್ಯಮಾಪನ ಇದಾಗಿದೆ. FA ಫಾರ್ಮೇಟಿವ್ ಅಸೆಸ್ಮೆಂಟು. ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ಇಲ್ಲಿ ಹಿಂದಿ ಮತ್ತು ಕನ್ನಡ ಇಲ್ಲಿ ಭಾಷೆಯಲ್ಲಿ ನೀಡಿದ್ದೀವಿ, ನೋಡ್ಕೊಳ್ಳಿ. ಅಕ್ಷರಗಳನ್ನು ಸ್ವರ ಮತ್ತು ವ್ಯಂಜನಗಳಾಗಿ ವಿಂಗಡಿಸಿ ಬರೆಯೋದ್ರ ಬಗ್ಗೆ ಇದೆ. ಅಕ್ಷರಗಳು ಇಲ್ಲಿದೆ ನೋಡಿ, ಸ್ವರಗಳಿದೆ, ವ್ಯಂಜನಗಳಿದೆ. ಆಮೇಲೆ ಖಾಲಿ ಜಾಗದಲ್ಲಿ ಸರಿಯಾದ ಅಕ್ಷರವನ್ನು ಬರೋದು, ವರ್ಣಮಾಲೆ ಕ್ರಮವನ್ನು ಪೂರ್ಣಗೊಳಿಸೋದು ಬಗ್ಗೆ ಇದೆ. ಅದಾದಮೇಲೆ 3ನೇ ಹಂತದಲ್ಲಿ
ಸರಿಯಾದ ಮಾತ್ರೆಯನ್ನು ಸ್ವರಚನೆ ಬಳಸಿ ಅರ್ಥಪೂರ್ಣ ಪದವನ್ನು ಪೂರ್ಣಗೊಳಿಸಬೇಕು. ಚೋರ್ ಕಳ್ಳ, ಚಾರ ಮೇವು, ಭೋಜನ್ ಅಂದರೆ ಊಟ, ಸೂರಜ್ ಅಂದರೆ ಸೂರ್ಯ, ಮೌಸಮ್ ಅಂದರೆ ಹವಾಮಾನ. ಹಿಂದಿಲಿ ಮೌಸಮ್ ಅಂತಾರೆ, ಕನ್ನಡದಲ್ಲಿ ಹವಾಮಾನ ಅಂದರೆ ವಾತಾವರಣ, ಚಳಿ ಮಳೆ ಬಿಸಿ ಇದ್ರ ಬಗ್ಗೆ ತಿಳಿಸೋದು ಇದು. ಹಾಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ. ಅಕ್ಷರಗಳನ್ನು ಜೋಡಿಸಿ ಪದವನ್ನು ಬರೆಯಿರಿ. ಈಗ ಅದ್ರ ಬಗ್ಗೆ ನೋಡೋಣ. ಕೃಪಾ ಕೃಪೆ, ಲೇಖಕ್ ಲೇಖಕ, ರಾಕಾರದ ಸರಿಯಾದ ರೂಪವನ್ನು ಬಳಸಿ ಪದವನ್ನು ಬರೆಯಿರಿ. ಈಗ 11 ಮತ್ತು 12ನೇ ಪ್ರಶ್ನೆ ಹೆಚ್ಚು ಸ್ಪಷ್ಟವಾಗದಿದ್ದರೂ ಅವು ವರ್ಣವಿಚ್ಛೇದನದ ಮೂಲಕ ರಾವತ್ತು ನೀಡುವ ಪದಗಳಾಗಿವೆ. ಇಲ್ಲಿ ಪ್ರಜೆಗಳು, ಟ್ರಕ್, ಲಾರಿ. ಆಮೇಲೆ ಸಂಯುಕ್ತ ಅಕ್ಷರಗಳು ಅಂದರೆ ಒತ್ತಕ್ಷರ ಜೋಡಕ್ಷರಗಳು ಮಾಡಿ ಬರೀಬೇಕು. ಈಗ ಉದಾಹರಣೆಗೆ ಜಾಕ್ ಜಾವತ್, ಶ್ರಾಕ್ ರಾವತ್. ಆ ಥರ ಇದಾಗಿತ್ತು ಹಿಂದಿ ಬಗ್ಗೆ FA1 ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ. ಈಗ 6ನೇ ತರಗತಿ ಗಣಿತದ ವಿಷಯ ಬಗ್ಗೆ ನೋಡಿ. ಈ ವಿಡಿಯೋನ ಪಾಸ್ ಮಾಡಿ ನಿಲ್ಲಿಸ್ಕೊಂಡು ನೀವು ಬೇಕಾದ್ರೆ ಲೆಕ್ಕ ನಿಧಾನವಾಗಿ ಪ್ರಾಕ್ಟಿಕಲ್ ಆಗಿ ಮಾಡಿ ಇಲ್ಲಿ ಉತ್ತರವನ್ನು ನೋಡಬಹುದಾಗಿದೆ. ಆನಂತರ ಆನ್ಸರನ್ನು ನೋಡಿ ಸರಿಪಡಿಸ್ಕೊಳ್ಳಿ. ವಿಷಯದ ರೂಪಣಾತ್ಮಕ FA1 ಇದಾಗಿದೆ. ಸರಿಯಾದ ಉತ್ತರ ಆಯ್ಕೆ ಮಾಡಿ ಬರೆಯಿರಿ ಮೊದಲನೇ ಅಂತ. ಇಲ್ಲಿ ನೋಡಿ, ಇಲ್ಲೇನು 3 ಆದಮೇಲೆ 3ಕ್ಕೆ 3 ಸೇರಿಸ್ತಾವೆ 6 ಆಗುತ್ತೆ. ಆಮೇಲೆ 6ಕ್ಕೆ 4 ಸೇರಿಸೋರು. ಮೊದಲು 3 ಕೂಡಿಸೋರೆ, ಆಮೇಲೆ 4 ಕೂಡಿಸೋರೆ, ಆಮೇಲೆ 10 ಕೂಡಿಸೋರೆ, 10ಕ್ಕೆ 5 ಕೂಡಿಸೋರು 6. ಹಾಗಾದ್ರೆ ಮುಂದಿನ ಹಂತದಲ್ಲಿ ನೀವು 15ಕ್ಕೆ 6 ಕೂಡಿಸ್ಬೋದು. ಹಾಗಾದರೆ ಇಲ್ಲಿ ಉತ್ತರ ಏನಂದರೆ 21 ಸರಿಯಾದ ಉತ್ತರ. ಈ ರೀತಿ ಥಿಂಕ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಒಂದು ದಿಕ್ಕಿನಲ್ಲಿ ಅನಂತವಾಗಿ ಸಾಗುವ ಆಕೃತಿಯನ್ನು ಏನೆಂದು ಕರೆಯುತ್ತಾರೆ? ಅದನ್ನು ಕಿರಣ ಅಂತ ಕರಿತೀವಿ. ಆಮೇಲೆ 3ನೇದು ಅಳತೆಯ ಕೋನವನ್ನು ಏನೆಂದು ಕರೆಯುತ್ತಾರೆ? ಅದನ್ನು ಲಂಬ ಕೋನ ಅಂತ ಕರಿತೀವಿ. ಆಮೇಲೆ 4ನೇದು ಕೆಳಗಿನವುಗಳಲ್ಲಿ ಪ್ಯಾಲಿಂಡೋಮ್ ಸಂಖ್ಯೆ ಯಾವುದು? ಉತ್ತರ ಎಡದಿಂದ ಓದಿದರೂ ಬಲದಿಂದ ಓದಿದರೂ ಒಂದೇ ಆಗಿರುತ್ತದೆ. 2442 2442 ಹೌದು ನೋಡಿ, ಹೇಗೆ ಮ್ಯಾಜಿಕ್ ಥರ ಆ ಥರ ಇದೆ. ಆಮೇಲೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈಗ ವಿನ್ಯಾಸವನ್ನು ಮುಂದುವರಿಸ್ತೀವಿ. 2 ಇರಲಿ 4, 4 ಇರಲಿ 8, 8 ಇರಲಿ 16, 16 ಇರಲಿ 32. ಉತ್ತರ ಸರಿಯಾಗುತ್ತೆ. ಯಾವ ಕ್ರಮದಲ್ಲಿ ಅದು ಡಿಫ್ರೆನ್ಸ್ ಆಗುತ್ತೆ ಅದೇ ಕ್ರಮನ ಮುಂದಕ್ಕೆ ನೀವು ಥಿಂಕ್ ಮಾಡಿ ಬರೀಬೇಕು. ಇದು ಗಣಿತದ ಒಂದು ಜ್ಞಾನದ ಪ್ರಶ್ನೆ. ಆನಂತರ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, $30 ಈ ರೀತಿ ಇದೆ. 90, 120ಗಳಲ್ಲಿ ಲಘು ಕೋನ ಯಾವುದು? ಇಲ್ಲಿ 30 ಇದು ವಿವರಣೆ, ಯಾಕಂದ್ರೆ ಕಡಿಮೆ ಇರೋ ಕೋನ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 4 ಅಂಕಿ ಸಂಖ್ಯೆ ಬರೆಯಿರಿ. ಉತ್ತರ 9742 ಇದು ಅದು ಉತ್ತರ. ನೀವೇ ನೋಡ್ಕೊಳ್ಳಿ, ಫಸ್ಟು ಮಾಡಿ ಪೇಪರ್ ತೊಗೊಂಡು ಲೆಕ್ಕ ಮಾಡಿದ್ರೆ ಅದು ನೆನಪಿನಲ್ಲಿ ಉಳಿಯುತ್ತೆ. ಸುಮ್ಮನೆ ನೋಡಿಬಿಡಿ, ನೋಡಿಬಿಟ್ಟು ನೀವು ಒಂದು ಸಲ ಉತ್ತರ ಚೆಕ್ ಮಾಡ್ಕೊಳ್ಳಿ. ಆನಂತರ ಇಲ್ಲಿ ಉತ್ತರ ನೋಡಿ ವಿಡಿಯೋನಲ್ಲಿ, ಹಾಗೂ ಮಾಡಿ. ಈಗ 8ನೇದಲ್ಲಿ ಈಗ ನಾವಿದ್ದೀವಿ. 565 ಸಂಖ್ಯೆಯನ್ನು ಹಿಮ್ಮುಖವಾಗಿ ಬರೆದಾಗ ದೊರೆಯುವ ಸಂಖ್ಯೆ ಯಾವುದು ಅಂದರೆ ಉತ್ತರ 565 ಬರುತ್ತೆ. ಆ ರೀತಿ ಕೆಳಗಿನ ಪ್ರಶ್ನೆಗಳನ್ನು ಬಿಡಿಸಿ. ಈಗ 3ನೇ ಹಂತದಲ್ಲಿ ಕೆಳಗಿನ ಸಂಖ್ಯೆ ವಿನ್ಯಾಸವನ್ನು ಗಮನಿಸಿ ಮುಂದಿನ 2 ಸಂಖ್ಯೆಗಳನ್ನು ಬರೆಯಿರಿ ಮತ್ತು ನಿಯಮವನ್ನು ಬರೆಯಿರಿ. ಇದನ್ನು ಹೇಳಿದ್ದೀವಿ ನೋಡಿ. ಇದಕ್ಕೆ ಮುಂದಿನ 2 ಸಂಖ್ಯೆಗಳು 15, 18 ನಿಯಮ. ಪ್ರತಿ ಸಂಖ್ಯೆಗೆ 3 ಕೂಡಿಸೋದು ಅಥವಾ 3 ಮಗ್ಗಿ ಅದಾಗಿದೆ. 10ನೇ ಪ್ರಶ್ನೆ, ಕೆಳಗಿನ ಕೋನಗಳನ್ನು ಅವುಗಳ ಅಳತೆಯ ಆಧಾರದಲ್ಲಿ ವರ್ಗೀಕರಿಸಿ. ಈಗ ಇದು ನೋಡಿ, ಲಘು ಕೋನ, ವಿಶಾಲ ಕೋನ ಇಲ್ಲಿದೆ. ಆನಂತರ ಸೂಚನೆಯಂತೆ ಮಾಡಿ 4ನೇ ಒಂದು ಹಂತದಲ್ಲಿ. ಆನಂತರ ಇದರಲ್ಲಿ ಇದಾಯಿತು. ಈಗ 11ನೇದಕ್ಕೆ ಬರೋಣ. ಮಾಪಕ ಅಂದರೆ ಸ್ಕೇಲ್. ಕೋನ ಮಾಪಕವನ್ನು ಪ್ರೊಟ್ರಾಕ್ಟರ್ ಬಳಸಿ ಕೋನವನ್ನು ರಚಿಸೋದು. ಈಗ ಇದಕ್ಕೆ ಉತ್ತರ, ವಿದ್ಯಾರ್ಥಿಗಳು ತಮ್ಮ ಉತ್ತರ ಪತ್ರಿಕೆಯಲ್ಲಿ ಸ್ಕೇಲ್ ಸಹಾಯದಿಂದ ಒಂದು ರೇಖೆ ಎಳೆದು ಕೋನ ಮಾಪಕವನ್ನು ಇಟ್ಟು ಅದನ್ನು ಕೋನವನ್ನು ಗುರುತಿಸಿ ರಚನೆಯನ್ನು ಮಾಡ್ತಾರೆ. ಅದಾದಮೇಲೆ 12ನೇದು ಪ್ರಶ್ನೆಗೆ ಉತ್ತರ ಅಲ್ಲಿದೆ. ಅಂಕೆಗಳನ್ನು ತಲಾ ಒಂದೇ ಬಾರಿ ಬಳಸಿ ಅಂತ ಇದೆ. ಇದಾಗಿದೆ. ಆನಂತರ 4 ಅಂಕಿಯ ಸಂಖ್ಯೆ ರಚಿಸಲು ಅಂಕೆ ತಲಾ ಒಂದೇ ಬಾರಿ ಬಳಸಲಾಗಿದೆ. ಮುಂದೆ ಇದಾಗಿತ್ತು ಗಣಿತ ಇದುವರೆಗೂ. ಈಗ ಮುಂದೆ 6ನೇ ತರಗತಿ ವಿಜ್ಞಾನ ವಿಷಯಕ್ಕೆ ನೋಡೋಣ ಬನ್ನಿ. ಮತ್ತು ಅವಳಿಗೆ ಸಂಭವ ಉತ್ತರಗಳನ್ನು ನಾವು ನೀಡಲಾಗಿದೆ. FA1 ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ ಅಂದಾಗ, ವಿಜ್ಞಾನ ಕಲಿಕೆಯಲ್ಲಿ ಮುಖ್ಯವಾದ ಕ್ರಮ ಯಾವುದು? ಅದೇ ಪ್ರಶ್ನೆ ಕೇಳುವುದೇ ಕ್ರಮ. ಆಮೇಲೆ ಆನಂತರ 2ನೇದು, ಜೀವಿಗಳನ್ನು ಗುಂಪುಗಳಾಗಿ ವಿಂಗಡಿಸಲು ಸಹಾಯಕವಾಗುವುದು ಯಾವುದು?
ಅವುಗಳ ಸಾಮ್ಯತೆ ಮತ್ತು ವ್ಯತ್ಯಾಸಗಳು. ಅದಾದ ಮೇಲೆ ಮೂರನೇದು, ಆರೋಗ್ಯಕರ ಆಹಾರ ಆಯ್ಕೆಯಲ್ಲಿ ಮುಖ್ಯವಾಗಿರುವುದು ಯಾವುದು ಅಂದರೆ ಊಟವನ್ನು ಬಿಟ್ಟು ಬಿಡುವುದು. ಅದಲ್ಲ, ವಿವಿಧ ಆಹಾರಗಳ ಸಮತೋಲನವಾಗಿ ಸೇವಿಸುವುದು ಸರಿಯಾದ ಉತ್ತರ ಆಗಿದೆ. ಆನಂತರ 4ನೇದು, ಕೆಳಗಿನಲ್ಲಿ ವಿಜ್ಞಾನಿ ಅನ್ವೇಷಣೆಗೆ ಸೂಕ್ತವಾದ ಕ್ರಿಯೆ ಯಾವುದು? ಊಹೆಯನ್ನು ಪರಿಶೀಲಿಸುವುದು. ಊಹೆ ಮಾಡ್ತಾರೆ ಮೊದಲು ವಿಜ್ಞಾನಿಗಳು, ಅದನ್ನು ಸರಿಯ ತಪ್ಪು ಅನ್ನೋದನ್ನು ಪ್ರಾಯೋಗಿಕವಾಗಿ ನೋಡಬಹುದಾಗಿದೆ. ಆನಂತರ 2ನೇ ಹಂತದಲ್ಲಿ, ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ. ಯಾವುದನ್ನಾದರೂ ಜಾಗರೂಕವಾಗಿ ನೋಡುವ ಕ್ರಿಯೆಯನ್ನು ಗಮನಿಸುವಿಕೆ, ಅದನ್ನು ಅವಲೋಕನ ಅಂತಾರೆ. ಜೀವಿಗಳಲ್ಲಿ ಸಾಮ್ಯತೆ ಮತ್ತು ವ್ಯತ್ಯಾಸಗಳನ್ನು ಆಧರಿಸಿ ಅವುಗಳನ್ನು ವರ್ಗೀಕರಣ ಗುಂಪು ಮಾಡಬಹುದು. ದೇಹದ ಆರೋಗ್ಯ ಕಾಪಾಡಲು ಸಮತೋಲನ ಆಹಾರ ಮುಖ್ಯ. ಈ ರೀತಿ ಎಲ್ಲ ಇದೆ. ಪ್ರಶ್ನೆಗೆ ಉತ್ತರ ಕಂಡುಹಿಡಿಯಲು ಪ್ರಯೋಗ, ಊಹೆ ಮತ್ತು ಪರಿಶೀಲನೆ ಅಗತ್ಯ. ಅದಾದಮೇಲೆ 3ನೇ ಹಂತದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಬೇಕು. 9ನೇ ಪ್ರಶ್ನೆ, ವಿಜ್ಞಾನದಲ್ಲಿ ಪ್ರಶ್ನೆ ಕೇಳುವುದು ಏಕೆ ಮುಖ್ಯ? ಅದಕ್ಕೆ ಉತ್ತರ ಏನಂದರೆ, ವಿಜ್ಞಾನದಲ್ಲಿ ಪ್ರಶ್ನೆ ಕೇಳೋದ್ರಿಂದ ಹೊಸ ವಿಷಯಗಳನ್ನು ತಿಳಿದುಕೊಳ್ಳಲು ಮತ್ತು ಜ್ಞಾನವನ್ನು ವೃದ್ಧಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ಯಾವುದೇ ವಿಷಯದ ಹಿಂದಿರುವ ಸತ್ಯ ಅಥವಾ ಕಾರಣವನ್ನು ಹುಡುಕಲು ನಮಗೆ ಪ್ರೇರಣೆ ನೀಡುತ್ತದೆ. ಅನಂತರ 10ನೇದು, ಸಸ್ಯಗಳು ಮತ್ತು ಪ್ರಾಣಿಗಳನ್ನು ವಿಂಗಡಿಸುವಾಗ ಗಮನಿಸಬಹುದಾದ 2 ಲಕ್ಷಣಗಳನ್ನು ಬರೆಯಿರಿ. ಅದಕ್ಕೆ ಉತ್ತರ ಹೀಗಿದೆ ನೋಡಿ. ಆಹಾರ ತಯಾರಿಕೆ, ಸಸ್ಯಗಳು ಸ್ವಂತವಾಗಿ ಆಹಾರ ತಯಾರಿಸಿಕೊಳ್ಳುತ್ತವೆ, ಆದರೆ ಪ್ರಾಣಿಗಳು ಆಹಾರಕ್ಕಾಗಿ ಇತರರ ಮೇಲೆ ಅವಲಂಬಿತವಾಗಿವೆ. ಆಮೇಲೆ ಚಲನೆ, ಪ್ರಾಣಿಗಳು ಸ್ವತಂತ್ರವಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತವೆ, ಆದರೆ ಸಸ್ಯಗಳು ಒಂದೇ ಕಡೆ ಇರುತ್ತವೆ. ಆಯಿತು. ಆಮೇಲೆ ಆರೋಗ್ಯಕರ ಆಹಾರ ಸೇವನೆ ಪ್ರಯೋಜನಗಳನ್ನು ಬರೆಯಿರಿ ಅಂದಾಗ, ಇದು ನಮ್ಮ ದೇಹಕ್ಕೆ ಅಗತ್ಯವಾದ ಶಕ್ತಿ ನೀಡುತ್ತದೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ನೀಡುತ್ತದೆ. ಆನಂತರ ದೇಹದ ಸಮರ್ಪಕ ಬೆಳವಣಿಗೆಗೆ ಹಾಗೂ ಆರೋಗ್ಯವನ್ನು ಸದೃಢವಾಗಿಸಲು ಸಹಾಯ ಮಾಡುತ್ತದೆ. ಆನಂತರ ಈಗ ವಿಭಿನ್ನ ಜೀವಿಗಳನ್ನು ಅವುಗಳ ಲಕ್ಷಣಗಳ ಆಧಾರದಲ್ಲಿ ಗುಂಪು ಮಾಡುವುದರಿಂದ ಅಧ್ಯಯನ ಆರಂಭವಾಗುತ್ತದೆ. ಏಕೆ? ಜೀವಿಗಳನ್ನು ಗುಂಪು ಮಾಡುವುದರಿಂದ ಪ್ರತಿ ಜೀವಿಯನ್ನು ಪ್ರತ್ಯೇಕವಾಗಿ ಅಧ್ಯಯನ ಮಾಡುವ ಅಗತ್ಯವಿರುವುದಿಲ್ಲ. ಒಂದು ಗುಂಪಿನ ಮುಖ್ಯ ಲಕ್ಷಣಗಳನ್ನು ತಿಳಿದುಕೊಂಡರೆ ಆ ಗುಂಪಿಗೆ ಸೇರಿದ ಎಲ್ಲ ಜೀವಿಗಳ ಸಾಮಾನ್ಯ ಲಕ್ಷಣವನ್ನು ಸಾಮಾನ್ಯವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿದೆ. ಆನಂತರ 13ನೇದಾಗಿ, ಪ್ರತಿದಿನ ಒಂದೇ ವಿಧವಾದ ಆಹಾರವನ್ನು ಮಾತ್ರ ಸೇವಿಸುವುದು ಸೂಕ್ತವಲ್ಲ. ಯಾಕೆ? ಒಂದು ವಿಧವಾದ ಆಹಾರದಲ್ಲಿ ದೇಹಕ್ಕೆ ಬೇಕಾದ ಎಲ್ಲ ಪೋಷಕಾಂಶಗಳು ಅಂದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಜೀವಸತ್ವಗಳು ಇತ್ಯಾದಿ ಇರೋದಿಲ್ಲ. ಒಂದೇ ವಿಧವಾದ ಆಹಾರ ಸೇವಿಸೋದ್ರಿಂದ ಪೋಷಕಾಂಶಗಳ ಕೊರತೆ ಉಂಟಾಗಿ ಆರೋಗ್ಯ ಕೆಡಬಹುದಾಗಿದೆ. ಆದ್ದರಿಂದ ವಿವಿಧ ಆಹಾರವನ್ನು ಸೇವಿಸಬೇಕಾಗುತ್ತೆ. ಈಗ ಅದಾದ ನಂತರ 5ನೇದಾಗಿ, ಪರಿಸ್ಥಿತಿಯನ್ನು ಓದಿ ಉತ್ತರಿಸಿ ಅಂತ ಇದೆ. ಅಲ್ಲಿ 14ನೇ ಪ್ರಶ್ನೆ, ರವಿ ಒಂದು ಸಸ್ಯವನ್ನು ಗಮನಿಸಿದಾಗ ಅದರ ಎಲೆಗಳ ಆಕಾರ, ಕಾಂಡದ ಸ್ವರೂಪ ಮತ್ತು ಅದು ಬೆಳೆಯುವ ಸ್ಥಳವನ್ನು ದಾಖಲಿಸಿದನು. ರವಿ ಇಲ್ಲಿ ಯಾವ ವಿಜ್ಞಾನ ಕೌಶಲ್ಯಗಳನ್ನು ಬಳಸಿದ್ದಾನೆ? ಯಾವುದೇ 2 ಬರೆಯಿರಿ. ಉತ್ತರ, ಗಮನಿಸುವಿಕೆ ಅಥವಾ ಅವಲೋಕನ ಕೌಶಲ್ಯ, ಅಬ್ಸರ್ವೇಷನ್, ಸಸ್ಯದ ಎಲೆ, ಕಾಂಡ ಮತ್ತು ಬೆಳೆಯುವ ಸ್ಥಳವನ್ನು ಜಾಗರೂಕವಾಗಿ ವೀಕ್ಷಿಸಿರುವುದು. ಅನಂತರ ದಾಖಲೀಕರಣ ಕೌಶಲ್ಯ, ಡಾಟಾ ರೆಕಾರ್ಡಿಂಗ್, ತಾನು ಗಮನಿಸಿದ ಲಕ್ಷಣಗಳನ್ನು ಬರೆದಿಟ್ಟುಕೊಂಡಿರುವುದು, ದಾಖಲಿಸುವುದು. ಅದಾದಮೇಲೆ 6ನೇ ತರಗತಿಯ ಸಮಾಜ ವಿಷಯಕ್ಕೆ ನಾವೀಗ ಬರೋಣ. ಈಗ ರೂಪಣಾತ್ಮಕ ವಿಷಯದ ಅಂಗವಾಗಿ FA1 ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು, ಅವುಗಳಿಗೆ ಸಂಭವ ಉತ್ತರಗಳನ್ನು ನೀವು ನೋಡ್ತೀರಾ. ಈ ಒಂದು ಮಾದರಿಯನ್ನು ಅಭ್ಯಾಸ ಮಾಡಿ ಈಗ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಈಗ ಹಿಂದಿನ ಕಾಲದ ಘಟನೆಗಳನ್ನು ತಿಳಿಯಲು ಸಹಾಯ ಮಾಡುವವುಗಳನ್ನು ಏನೆಂದು ಕರೆಯುತ್ತಾರೆ? ಅವಕ್ಕೆ ಏನಂತ ಅಂದರೆ ಐತಿಹಾಸಿಕ ಆಧಾರಗಳು ಅಂತ ಕರೀತಾರೆ. 2ನೇದಾಗಿ, ಒಬ್ಬ ವ್ಯಕ್ತಿ ಒಂದು ರಾಷ್ಟ್ರದ ಸದಸ್ಯನಾಗಿರುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ? 2ನೇದು ಪೌರತ್ವ ಅಂತ ಕರೀತಾರೆ. 3, ಒಂದು ದೇಶದ ಮೂಲಭೂತ ಕಾನೂನು ಯಾವುದು? ಒಂದು ದೇಶದ ಮೂಲಭೂತ ಕಾನೂನು ಯಾವುದು ಅಂದರೆ ಸಂವಿಧಾನ ಆಗಿದೆ. ಭೂಮಿಯ ಮಾದರಿಯನ್ನು ಏನೆಂದು ಕರೆಯುತ್ತಾರೆ? ಇದನ್ನು ಗ್ಲೋಬ್ ಅಂತ ಕರೀತೇವೆ. ನಂತರ 2ನೇ ಹಂತದಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೀಬೇಕು. ಮಾರ್ಕ್ಸ್ ಎಷ್ಟಿದೆ ಅಂತ ಇಲ್ಲಿದೆ ನೋಡಿ. ಇತಿಹಾಸದ ಅಧ್ಯಯನಕ್ಕೆ ಉಪಯೋಗವಾಗುವ ಯಾವುದಾದ್ರೊಂದು ಐತಿಹಾಸಿಕ ಆಧಾರವನ್ನು ಬರೆಯಿರಿ. ಉತ್ತರ, ಶಾಸನಗಳು ಅಥವಾ ನಾಣ್ಯಗಳು, ಸ್ಮಾರಕಗಳು, ಲಿಖಿತ ಸಾಹಿತ್ಯ. 6ನೇದು, ಒಳ್ಳೆಯ ಪೌರನ ಯಾವುದಾದ್ರೂ ಒಂದು ಗುಣವನ್ನು ಬರೆಯಿರಿ. ದೇಶದ ಕಾನೂನನ್ನು ಗೌರವಿಸುವುದು ಮತ್ತು ಸಂವಿಧಾನಕ್ಕೆ ಬದ್ಧವಾಗಿರುವುದು ಅಥವಾ ಸಾರ್ವಜನಿಕ ಆಸ್ತಿಯನ್ನು ರಕ್ಷಿಸುವುದು. ನಂತರ 7ನೇದಾಗಿ, ಸಂವಿಧಾನದ ಪ್ರಸ್ತಾವನೆಯನ್ನು ಏಕೆ ಮಹತ್ವದ್ದಾಗಿ ಪರಿಗಣಿಸಲಾಗುತ್ತದೆ? ಪ್ರಸ್ತಾವನೆಯು ಸಂವಿಧಾನದ ಮೂಲ ಆದರ್ಶಗಳು, ಗುರಿಗಳು, ತತ್ವಗಳನ್ನು ಒಳಗೊಂಡಿರುವುದರಿಂದ ಅದನ್ನು ಸಂವಿಧಾನದ ದಿಕ್ಸೂಚಿ ಆತ್ಮ ಎಂದು ಪರಿಗಣಿಸುತ್ತಾರೆ. ಆನಂತರ ನಕಾಶೆ ಅಂದ್ರೇನು? ಇಡೀ ಭೂಮಿ ಅಥವಾ ಭೂಮಿಯ ಒಂದು ಭಾಗದ ಮೇಲ್ಮೈ ಪ್ರಮಾಣಕ್ಕನುಗುಣವಾಗಿ ಸಮತಟ್ಟಾದ ಕಾಗದದ ಮೇಲೆ ಚಿತ್ರಿಸುವುದನ್ನು ನಕಾಶೆ ಎನ್ನುತ್ತಾರೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರ ಬರೀಬೇಕಾಗುತ್ತೆ. ಆರಂಭಿಕ ಮಾನವರ ಜೀವನವನ್ನು ತಿಳಿಯಲು ಐತಿಹಾಸಿಕ ಆಧಾರಗಳು ಹೇಗೆ ಸಹಾಯ ಮಾಡುತ್ತವೆ?
ಅದಕ್ಕೆ ಉತ್ತರ ಆರಂಭಿಕ ಮಾನವರು ಬಳಸಿದ ಕಲ್ಲಿನ ಉಪಕರಣಗಳು, ಅವರು ವಾಸಿಸುತ್ತಿದ್ದ ಗುಹೆಗಳು ಮತ್ತು ಅಲ್ಲಿ ಬಿಡಿಸಿದ ಗೋಡಿ ಚಿತ್ರಗಳು ಅವರ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಅನಂತರ ಭಾರತ ನಮ್ಮ ಹೆಮ್ಮೆ ಎಂಬುದಕ್ಕೆ ಪಾಠದಲ್ಲಿ ನೀಡಿರುವ ಯಾವುದೇ ಎರಡು ಅದನ್ನು ಬರೆಯಿರಿ, ಯಾವುದೇ ಕಾರಣಗಳನ್ನು ಬರೀತೀರ. ಅನಂತರ ಭಾರತವು ವಿವಿಧ ಸಂಸ್ಕೃತಿ, ಭಾಷೆ ಮತ್ತು ಧರ್ಮಗಳನ್ನುಂಡ ವಿಶಿಷ್ಟ ವೈವಿಧ್ಯತೆಯನ್ನು ಹೊಂದಿದೆ. ಅನಂತರ ಜಗತ್ತಿನಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವವಾದ ದೇಶವಾಗಿದ್ದು ಸಮೃದ್ಧ ಇತಿಹಾಸ ಮತ್ತು ನೈಸರ್ಗಿಕ ಸಂಪತ್ತನ್ನು ಹೊಂದಿದೆ. ಪೌರ ಮತ್ತು ಪೌರತ್ವದ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಉತ್ತರ ಅದಕ್ಕೆ ಪೌರ ಒಂದು ದೇಶದಲ್ಲಿ ವಾಸಿಸುತ್ತಾ ಅಲ್ಲಿನ ಕಾನೂನು ಪಾಲಿಸುವ ಮತ್ತು ಹಕ್ಕುಗಳನ್ನು ಅನುಭವಿಸುವ ವೈಯಕ್ತಿಕ ನಾಗರಿಕನನ್ನು ಪೌರ ಎನ್ನುತ್ತಾರೆ. ಪೌರತ್ವ ಅಂದರೆ ಒಬ್ಬ ವ್ಯಕ್ತಿಯು ಕಾನೂನುಬದ್ಧವಾಗಿ ಒಂದು ದೇಶದ ಸದಸ್ಯನಾಗಿ ಪಡೆದುಕೊಳ್ಳುವ ಅಧಿಕೃತ ಸ್ಥಾನಮಾನ ಅಥವಾ ಗುರುತನ್ನು ಪೌರತ್ವ ಎನ್ನುತ್ತಾರೆ. ಒಂದು ದೇಶಕ್ಕೆ ಸಂವಿಧಾನ ಏಕೆ ಅಗತ್ಯ? ಅದಕ್ಕೆ ಉತ್ತರ ದೇಶದ ಸರ್ಕಾರ ಸುಗಮವಾಗಿ ಆಡಳಿತ ನಡೆಸಲು, ನಾಗರಿಕರ ಮೂಲಭೂತ ಹಕ್ಕು ಮತ್ತು ಕರ್ತವ್ಯಗಳನ್ನು ರಕ್ಷಿಸಲು ಹಾಗೂ ಸಮಾಜದಲ್ಲಿ ನ್ಯಾಯ ಮತ್ತು ಸಮಾನತೆಯನ್ನು ಕಾಯ್ದುಕೊಳ್ಳಲು ಸಂವಿಧಾನ ಅಗತ್ಯವಾಗಿದೆ. ಅನಂತರ ಗ್ಲೋಬ್ ಮತ್ತು ನಕಾಶೆ ಎರಡೂ ಭೂಗೋಳ ಅಧ್ಯಯನಕ್ಕೆ ಉಪಯುಕ್ತವಾಗಿದೆ ಹೇಗೆ? ಉತ್ತರ ಗ್ಲೋಬ್ ಭೂಮಿಯ ತ್ರಿಮಿತಿಯ 3D ನೈಜ ಮಾದರಿಯನ್ನು ತೋರಿಸಿ ದೇಶಗಳ ನೈಜ ಸ್ಥಾನ ಮತ್ತು ಗಾತ್ರವನ್ನು ತಿಳಿಯಲು ನೆರವಾಗುತ್ತದೆ. ಆದರೆ ನಕಾಶೆಯು ಯಾವುದೇ ನಿರ್ದಿಷ್ಟ ಪ್ರದೇಶದ ರಸ್ತೆ, ನದಿ, ಹವಾಮಾನ ಮುಂತಾದ ಸೂಕ್ಷ್ಮ ವಿವರಗಳನ್ನು ಆಳವಾಗಿ ಅಧ್ಯಯನ ಮಾಡಲು ಸಹಾಯ ಮಾಡುತ್ತದೆ. ಅನಂತರ ಭೂ ಸ್ವರೂಪಗಳನ್ನು ಗುರುತಿಸಿ ಬರೀಬೇಕಾಗಿದೆ. ಕೆಳಗಿನ ವಿವರಣೆಗಳಿಗೆ ಸರಿಯಾದ ಭೂ ಸ್ವರೂಪದ ಹೆಸರನ್ನು ಬರೆಯಿರಿ. ಸುತ್ತಮುತ್ತಲಿನ ಪ್ರದೇಶಕ್ಕಿಂತ ಬಹಳ ಎತ್ತರವಾಗಿ ಮೇಲೆ ಇಳಿರುವ ಭೂಭಾಗ ಪರ್ವತ ಅಥವಾ ಗುಡ್ಡ ಆಗಿರುತ್ತೆ. ನಂತರ ವಿಶಾಲವಾಗಿ ಸಮತಟ್ಟಾಗಿರುವ ಭೂಭಾಗ ಮೈದಾನ ಆಗಿರುತ್ತೆ. ಇದಾಗಿತ್ತು ಸಮಾಜ ವಿಜ್ಞಾನ, ಗಣಿತ, ಹಿಂದಿ, ಇಂಗ್ಲೀಷ್, ಕನ್ನಡ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆ, FA ಮಾದರಿಯ ಪ್ರಶ್ನೆ ಪತ್ರಿಕೆ ಉತ್ತರ ಹೇಗಿರುತ್ತೆ ಅನ್ನೋದನ್ನು ನೋಡಿದರೆ ಪರೀಕ್ಷೆಗೆ ತಯಾರಿಯನ್ನು ನಡೆಸಬಹುದಾಗಿದೆ. ಅವರಿಗೆ ಸಹಾಯ ಮಾಡೋರು ಪೋಷಕರಾಗಲಿ ಶಿಕ್ಷಕರು ಸಹಾಯ ಮಾಡಬಹುದಾಗಿದೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಈ ಚಾನಲ್ ತಗೊಂಡು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಅದು ಮರೆಯದೆ ಒಂದು ಲೈಕ್ ಮಾಡಿ, ಮತ್ತು ಇಲ್ಲಿ ಏನೇ ಡೌಟ್ ಇತ್ತು ಅಂದರೆ ಕಮೆಂಟ್ ಮಾಡಬಹುದಾಗಿದೆ. ನಂತರ ಸಕ್ಸಸ್ ಟ್ರಕ್ ಈ ಚಾನಲ್ ಮುಖಾಂತರ ಇನ್ನೂ ಅನೇಕ ಈ ರೀತಿಯಾದಂತಹ ಮಾಹಿತಿಗಳು ಎಲ್ಲ ಬರ್ತಾ ಇರ್ತವೆ. ವೀಕ್ಷಣೆ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.